ನಮಸ್ತೆ ಗೆಳೆಯರೆ. FAN ಫ್ಯಾನ್ ಅಂದ್ರೆ ಏನು? ಈ ತಿರುಗುವ ಫ್ಯಾನಾ ಅಲ್ಲಿ ನೋಡಿ ಮೇಲೆ? ಹೌದು. ಮತ್ತ್ಯಾಕೆ ಈ ನಟರಿಗೆ, ಕೆಲವು ಸೆಲೆಬ್ರಿಟೀಸ್ಗೆ ಜನ ತಾವು ಫ್ಯಾನ್ ಅಂತ ಹೇಳ್ಕೊತಾರೆ? ಅಂದ್ರೆ ತಿರುಗ್ತಾ ಇರ್ತೀವಿ ಅವ್ರ ಸುತ್ತಲೂ ಅಂತನಾ? ಇಲ್ಲ. ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಅಹೋರಾತ್ರನಿಗೆ ತಿಳಿದಿದ್ದು, ಸಂಸ್ಕೃತದಿಂದ ಲ್ಯಾಟಿನ್ನು, ಗ್ರೀಸು, ಇಂಗ್ಲಿಷು ಹುಟ್ಟಿಕೊಂಡಿತು. ಫ್ಯಾನ್ ಅನ್ನುವ ಶಬ್ದ ಹೇಗೆ ಹುಟ್ಟಿತು ಅಂದ್ರೆ ಫೆನೆಟಿಕ್ ಎಂಬ ಶಬ್ದದಿಂದ ಹುಟ್ಟಿದೆ. ಫೆನೆಟಿಕ್ಗೆ ಶಾರ್ಟ್ ಫಾರ್ಮ್ ಫ್ಯಾನ್ ಅಂತ ಹೇಳ್ತಾರೆ. ಮತ್ತೆ ಫೆನೆಟಿಕ್ ಅಂದ್ರೆ ಏನು ಅಂತ ನೀವು ಹುಡುಕಿ ನೋಡಿ. ಮತಾಂಧ, ದುರಾಭಿಮಾನಿ, ಅಂಧಾಭಿಮಾನಿ ಅಂತಾಗುತ್ತೆ. ಅಂದ್ರೆ ಯಾರು ತಮ್ಮ ಮೆದುಳನ್ನ ಶೂನ್ಯ ಮಾಡಿಕೊಂಡು ತಾವು ಅನುಕರಿಸುವ ಒಬ್ಬ ವ್ಯಕ್ತಿಯ ಮೆದುಳಿಗೆ ಕನೆಕ್ಟ್ ಆಗಿ ಅವರು ಏನು ಮಾಡಿದ್ರು ಅದೇ ಸರಿ ಅಂತ ವಾದಿಸ್ತಾರೋ ಅವ್ರನ್ನ ಫ್ಯಾನ್ ಅಂತಾರೆ. ಇವರು ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲ ಮಾಡ್ಕೊಂಡು ಅವನು ಜೂಜಾಡಿಸಿದ್ರು ಸರಿ, ಅವನ ಹೆಣ್ಣ ನಿಂದನೆ ಮಾಡಿದ್ರು ಸರಿ, ಅವನ ಜಾತಿ ನಿಂದನೆ ಮಾಡಿದ್ರು ಸರಿ ಅಂತ ಅಂದ್ಕೊಂಡು ನಾವು ಕನ್ನಡದವರು ಮೂರ್ಖರಾಗುವುದು ಬೇಡ. ಇನ್ನು ಮುಂದೆ ಆ ಫ್ಯಾನ್ ಅನ್ನೋ ಫೆನೆಟಿಕ್ ಶಬ್ದವನ್ನು ಬಳಸುವುದೂ ಬೇಡ. ನಮ್ಮ ಮೆದುಳನ್ನು ಶೂನ್ಯ ಮಾಡುವುದು ಬೇಡ. ದಯವಿಟ್ಟು ತಾಯಿಯ ಗರ್ಭದಲ್ಲಿ 9 ತಿಂಗಳು ಇದ್ದು ಬಂದ ನಿಮಗೆಲ್ಲ ಅಹೋರಾತ್ರನ ವಿನಂತಿ, ನಿಮಗೆ ನೀವಾಗಿ ಬದುಕಿ. ಪ್ರತಿಯೊಬ್ಬರಲ್ಲಿರುವ ಒಳ್ಳೆತನವನ್ನು ಸ್ವೀಕರಿಸಿ. ಅನುಕರಿಸಬೇಡಿ, ಅನುಸರಿಸಬೇಡಿ. ಕಲೀರಿ. ಕಲಿತದ್ದಕ್ಕೆ ಅವರನ್ನ ಗೌರವಿಸಿ ಅಷ್ಟೇ. ಮತ್ತೆ ಅವರು ತಪ್ಪು ಮಾಡಿದ್ರು ಸರಿ ಅಂತ ಹೇಳಿ ಫೆನೆಟಿಕ್ ಆಗುವುದು ಬೇಡ, ಫ್ಯಾನ್ ಆಗುವುದು ಬೇಡ. ಧನ್ಯವಾದ. ಅಹೋರಾತ್ರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.